ನಮಸ್ಕಾರ. ಮುಖ್ಯಾಂಶಗಳು. ಸುಸ್ಥಿರ ಕೃಷಿ, ರೈತರ ಆರ್ಥಿಕ ಸುಧಾರಣೆಗೆ ಒತ್ತು, ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿಸಲು ಬದ್ಧ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಂಚಾಯತ್ ವ್ಯವಸ್ಥೆ ಪ್ರಜಾಪ್ರಭುತ್ವದ ಪ್ರಬಲ ಸ್ತಂಭ, ಗ್ರಾಮ ಮಟ್ಟದ ನಿರ್ಧಾರಗಳಲ್ಲಿ ಜನರ ಧ್ವನಿ ಮುಖ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂ ಮಾದರಿಯ ಒತ್ತುವರಿ ತೆರವು ಅಭಿಯಾನ, ಧಾರ್ಮಿಕ ಹಬ್ಬಗಳಿಗೆ ಮುಕ್ತ ಅವಕಾಶ, ಸಚಿವ ಅಮಿತ್ ಶಾ. ಹಾಗೂ ಒಳ ಮೀಸಲಾತಿ ಗೊಂದಲಕ್ಕೆ ಪರಿಹಾರ ಸಾಧ್ಯತೆ, ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ನಿರೀಕ್ಷೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಶ್ರಮಿಸುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಲಕ್ನೋದಲ್ಲಿ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೃಷಿ ವೈವಿಧ್ಯತೆ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ರೈತರು ಸಾಂಪ್ರದಾಯಿಕ ಬೆಳೆ ಪದ್ಧತಿಯಿಂದ ಹೊರಬಂದು ಹೆಚ್ಚು ಮೌಲ್ಯದ ಬೆಳೆಗಳನ್ನು ಬೆಳೆಯುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಲ್ಗೊಂಡಿದ್ದರು. प्रमुख अधिकारी आए हुए और ये उत्तर क्षेत्र तो बहुत महत्वपूर्ण है हमारे लिए. एक तरफ यहाँ पंजाब और हरियाणा जैसे राज्य है जिनने हरित क्रांति की शुरुआत की थी. दूसरी तरफ उत्तर प्रदेश है कि उत्तर प्रदेश तो देश में खाद्यान्न उत्पादन में आज नंबर बने, सबसे ज्यादा योगदान उत्तर प्रदेश का खाद्यान्न उत्पादन में. आज हमने भर के रखे हैं, दुनिया में कहीं से मंगाने की जरूरत नहीं. गेहूं, चावल में तो भारत उत्पादन में आज नंबर 1 है दुनिया. अब हमने चीन को पीछे छोड़ दिया, चीन पीछे चला गया, भारत नंबर 1 पर आ गया. कभी हम PL480 गेहूं मंगाते थे अमेरिका से, लाल गेहूं, लेकिन मुझे खुशी है कि भारत सरकार ने पहले 25 लाख मीट्रिक टन, अब और 25 लाख मीट्रिक टन गेहूं निर्यात करने की अनुमति दी है कि दुनिया भर में भेजो. आज हमारे बासमती की महक कनाडा से लेकर अमेरिका तक के लोगों को लुभा रही है. ಇಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಆಚರಣೆ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಏಪ್ರಿಲ್ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಇದು 1993ರಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ದಿನವನ್ನು ನೆನಪಿಸುತ್ತದೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಪ್ರಯುಕ್ತ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ನಾಗರಿಕರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪಂಚಾಯತ್ ರಾಜ್ ವ್ಯವಸ್ಥೆಯು ತಳಮಟ್ಟದ ಪ್ರಜಾಪ್ರಭುತ್ವ ಮತ್ತು ಸಹಭಾಗಿತ್ವದ ಆಡಳಿತದ ಮನೋಭಾವವನ್ನು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಇದು ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಣಗೊಳಿಸುತ್ತದೆ ಮತ್ತು ಅಂತರ್ಗತ ಅಭಿವೃದ್ಧಿಯನ್ನು ಬಲಪಡಿಸುತ್ತದೆ. ಗ್ರಾಮ ಮಟ್ಟದ ನಿರ್ಧಾರಗಳಲ್ಲಿ ಜನರ ಧ್ವನಿ ಕೇಳುವಂತೆ ಇದು ಖಚಿತಪಡಿಸುತ್ತದೆ. ಸ್ವಾವಲಂಬಿ ಮತ್ತು ಚೇತರಿಸಿಕೊಳ್ಳುವ ವಿಕಸಿತ ಭಾರತವನ್ನು ನಿರ್ಮಿಸುವಲ್ಲಿ ಪಂಚಾಯತ್ಗಳ ಕೊಡುಗೆ ಅತ್ಯಂತ ಪ್ರಮುಖವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಜನತೆಗೆ ಸಂದೇಶ ನೀಡಿದ್ದು, ಪಂಚಾಯತ್ ವ್ಯವಸ್ಥೆಯು ಭಾರತದ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇದು ಪ್ರಜಾಪ್ರಭುತ್ವದ ಪ್ರಬಲ ಸ್ತಂಭವಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ, ಆಡಳಿತ, ಸಾಮಾಜಿಕ ನ್ಯಾಯ, ವಿಪತ್ತು ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪಂಚಾಯತ್ಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಇಂದಿನ ಪಂಚಾಯತ್ಗಳು ಹೆಚ್ಚು ಸಬಲವಾಗಿ ಮತ್ತು ಸ್ವಾವಲಂಬಿಯಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಹೆಕ್ಟೇರ್ ಭೂಮಿ ಅನಧಿಕೃತವಾಗಿ ಒತ್ತುವರಿಯಾಗಿದ್ದು, ಅಸ್ಸಾಂ ಮಾದರಿಯಲ್ಲಿಯೇ ಬೃಹತ್ ತೆರವು ಅಭಿಯಾನ ನಡೆಸುವ ಮೂಲಕ ಈ ಭೂಮಿಯನ್ನು ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಂಗಾಳದ ಆರ್ಥಿಕ ಪ್ರಗತಿಗೆ ಒತ್ತುವರಿ ದೊಡ್ಡ ಅಡ್ಡಿಯಾಗಿದೆ. ಅಸ್ಸಾಂನಲ್ಲಿ ಅತಿಕ್ರಮಣ ಮುಕ್ತಗೊಳಿಸಿದ ಮಾದರಿಯಲ್ಲಿಯೇ ಇಲ್ಲಿಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಮನವಮಿ, ಸರಸ್ವತಿ ಪೂಜೆ ಅಥವಾ ದುರ್ಗಾ ವಿಸರ್ಜನೆಯಂತಹ ಯಾವುದೇ ಧಾರ್ಮಿಕ ಹಬ್ಬಗಳ ಆಚರಣೆಯ ಮೇಲೆ ಹೇರಲಾಗುವ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಲಾಗುವುದು.
ಪ್ರತಿಯೊಬ್ಬ ನಾಗರಿಕನೂ ಯಾವುದೇ ಭಯವಿಲ್ಲದೆ ತಮ್ಮ ಸಂಪ್ರದಾಯಗಳನ್ನು ಆಚರಿಸುವುದನ್ನು ಸರ್ಕಾರ ಖಚಿತಪಡಿಸಲಿದೆ ಎಂದು ಭರವಸೆ ನೀಡಿದರು. ತುಷ್ಟೀಕರಣದ ರಾಜಕಾರಣವನ್ನು ಅಂತ್ಯಗೊಳಿಸಿ ಸಾಂಸ್ಕೃತಿಕ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಸ ಪರ್ವ ಆರಂಭವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. जहां जहां भारतीय जनता पार्टी की सरकारें बनी, हमारी सबसे टॉप की प्रायोरिटी में से एक महिला सुरक्षा रही है और ये हमने कर कर भी दिखाया है। और बंगाल की माताओं बहनों को भी पूरा भरोसा है और हमने सिंबॉलिक रूप से महिला अत्याचार की विक्टिम को भी प्रत्याशी बनाकर बंगाल की विधानसभा में बिठाने का तय किया है। और मैं मानता हूं कि किसी भी पार्टी की ये टॉप मोस्ट प्रायोरिटी होनी चाहिए थी, महिला मुख्यमंत्री की तो सबसे पहली होनी चाहिए, परंतु ये हुआ नहीं है। भारतीय जनता पार्टी की सरकार ही ये करेगी। ಮೋಪಿಯಾ ನೊಂದಿ ಕೋಲ್ಕತಾ ಟಿವಿ 2025-26ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ 75 ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಸಬಲೀಕರಣವನ್ನು ಬೆಂಬಲಿಸಲು 7,981 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ವಿದ್ಯಾರ್ಥಿ ವೇತನವನ್ನು ನೇರ ವರ್ಗಾವಣೆ ಮೂಲಕ ವಿತರಿಸಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ. ವೀರೇಂದ್ರ ಕುಮಾರ್ ತಿಳಿಸಿದ್ದಾರೆ. ಸಮಾಜದ ಎಲ್ಲ ವರ್ಗಗಳ ಸಮಗ್ರ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯವನ್ನು ಖಾತ್ರಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಅಂಚಿನಲ್ಲಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಬಲೀಕರಣದ ಮೇಲೆ ಕೇಂದ್ರೀಕರಿಸಿದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ವಿವರಿಸಿದ್ದಾರೆ. ಇತರೆ ಹಿಂದುಳಿದ ವರ್ಗಗಳು, ಹಿರಿಯ ನಾಗರಿಕರು, ತೃತೀಯ ಲಿಂಗಿಗಳು, ಚರಂಡಿ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರು, ಆರ್ಥಿಕವಾಗಿ ದುರ್ಬಲ ವರ್ಗಗಳು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಉನ್ನತಿಗಾಗಿ ಗುರಿ ಹೊಂದಿರುವ ವಿವಿಧ ಕಾಯ್ದೆಗಳು ಹಾಗೂ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಇಲಾಖೆ ಮೇಲ್ವಿಚಾರಣೆ ಮಾಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ವೆಚ್ಚ ಸ್ಥಿರವಾದ ಸಕಾರಾತ್ಮಕ ಬೆಳವಣಿಗೆಯನ್ನು ತೋರಿಸಿದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಇತರರಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿಯಲ್ಲಿ 21% ಹೆಚ್ಚಳವು ಸೇರಿದೆ ಎಂದು ಡಾ. ವೀರೇಂದ್ರ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ವಾಣಿಜ್ಯ ಬ್ಯಾಂಕುಗಳೊಂದಿಗೆ ಮಾದರಿಗಳ ಇತ್ತೀಚಿನ ಬೆಳವಣಿಗೆಗಳಿಂದ ಉಂಟಾಗಬಹುದಾದ ಅಪಾಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ವಿಶೇಷವಾಗಿ ತಂತ್ರಜ್ಞಾನ ನ್ಯೂನತೆಗಳನ್ನು ಬಳಸಿಕೊಂಡು ಸೈಬರ್ ದಾಳಿ ನಡೆಸುವ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಲಾಯಿತು. ಇತ್ತೀಚಿನ ಎಐ ಮಾದರಿಗಳಿಂದ ಎದುರಾಗುತ್ತಿರುವ ಬೆದರಿಕೆಯ ಸ್ವರೂಪವು ಅನಿರೀಕ್ಷಿತವಾಗಿವೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕುಗಳು ಹೆಚ್ಚಿನ ಜಾಗರೂಕತೆ ಮತ್ತು ಸನ್ನದ್ಧತೆಯನ್ನು ಹೊಂದಿರಬೇಕು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಸೈಬರ್ ಬೆದರಿಕೆಗಳಿಗೆ ತ್ವರಿತವಾಗಿ ಸ್ಪಂದಿಸಲು ಒಂದು ಸಂಘಟಿತ ಸಾಂಸ್ಥಿಕ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸುವಂತೆ ಅವರು ಭಾರತೀಯ ಬ್ಯಾಂಕುಗಳ ಸಂಘಕ್ಕೆ ಸೂಚಿಸಿದರು. ಬ್ಯಾಂಕುಗಳ ರಕ್ಷಣಾತ್ಮಕ ಮತ್ತು ನಿಗಾ ಸಾಮರ್ಥ್ಯಗಳನ್ನು ಬಲಪಡಿಸಲು ಅತ್ಯುತ್ತಮ ಸೈಬರ್ ಭದ್ರತಾ ವೃತ್ತಿಪರರನ್ನು ಮತ್ತು ವಿಶೇಷ ಏಜೆನ್ಸಿಗಳನ್ನು ಬಳಸಿಕೊಳ್ಳುವಂತೆ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಲಾಯಿತು. ಗ್ರಾಹಕರ ಮಾಹಿತಿ ಮತ್ತು ಹಣಕಾಸಿನ ಸಂಪನ್ಮೂಲಗಳನ್ನು ರಕ್ಷಿಸಲು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ದೇಶನ ನೀಡಿದರು. ಕಳೆದ ದಶಕದಲ್ಲಿ ಭಾರತವು ಕೈಗೊಂಡಿರುವ ಸರಣಿ ಸುಧಾರಣೆಗಳಿಂದಾಗಿ ದೇಶವು ಹೂಡಿಕೆಗೆ ಅತ್ಯಂತ ಆಕರ್ಷಕ ತಾಣವಾಗಿ ಮಾರ್ಪಟ್ಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ ರಕ್ಷಣಾ ಹೂಡಿಕೆದಾರರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಕ್ಷಣಾ ಕ್ಷೇತ್ರದಲ್ಲಿ ಭಾರತದೊಂದಿಗೆ ಕೈಜೋಡಿಸುವಂತೆ ಜರ್ಮನ್ ಉದ್ಯಮಿಗಳಿಗೆ ಕರೆ ನೀಡಿದರು. ಕೃತಕ ಬುದ್ಧಿಮತ್ತೆ ಆಧಾರಿತ ಮಾನವರಹಿತ ವೈಮಾನಿಕ ವ್ಯವಸ್ಥೆ, ಹೈ ಪವರ್ ಲೋ ಫ್ರೀಕ್ವೆನ್ಸಿ ಅಂಡರ್ ವಾಟರ್ ಟ್ರಾನ್ಸ್ಮಿಟರ್ ವಲಯದಲ್ಲಿ ಸಹಯೋಗ ಹೊಂದಲು ಭಾರತ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ಸ್ಥಿರವಾದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ವಿಕಸಿತ ಭಾರತದ ಗುರಿಯನ್ನು ತಲುಪುವಲ್ಲಿ ರಕ್ಷಣಾ ವಲಯದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದ್ದು, ಇದನ್ನು ದೇಶದ ಕೈಗಾರಿಕಾ ಮತ್ತು ತಾಂತ್ರಿಕ ಕಾರ್ಯತಂತ್ರದ ಕೇಂದ್ರ ಬಿಂದುವನ್ನಾಗಿ ಮಾಡಲಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಜರ್ಮನಿ ನಡುವಿನ ರಕ್ಷಣಾ ಸಂಬಂಧಗಳು ಸದೃಢವಾಗುತ್ತಿವೆ. ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಯ ಮೇಲೆ ಹೆಚ್ಚಿನ ಗಮನ ಕೇಂದ್ರೀಕರಿಸುವ ಮೂಲಕ ಉಭಯ ದೇಶಗಳ ಕೈಗಾರಿಕಾ ಪಾಲುದಾರಿಕೆ ಹೊಸ ಎತ್ತರಕ್ಕೆ ಬೆಳೆಯುತ್ತಿದೆ ಎಂದರು.
self-reliance is not inward looking. It is not about closing doors. It is about opening new pathways of partnership. We see self-reliance as the ability to design, develop, and produce in India in collaboration with the trusted partners. And we are moving towards a model where India is not merely a buyer of defense equipment, but a partner in design, development, and production. This shift creates new opportunities for the global industry. ದೆಹಲಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ದೆಹಲಿ ವಿಮಾನ ನಿಲ್ದಾಣದ ಸಿದ್ಧತೆಗಳ ಕುರಿತು ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಹಬ್ ಅಂಡ್ ಸ್ಪೋಕ್ ಮಾದರಿಯ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಪೂರ್ವ ಮತ್ತು ಪಶ್ಚಿಮ ಗೋಳಾರ್ಧಗಳ ನಡುವೆ ಭಾರತವು ಹೊಂದಿರುವ ವಿಶಿಷ್ಟ ಭೌಗೋಳಿಕ ಸ್ಥಾನವು ದೇಶವನ್ನು ಜಾಗತಿಕ ಸಾರಿಗೆ ಹಬ್ ಆಗಿ ಅಭಿವೃದ್ಧಿಪಡಿಸಲು ನೈಸರ್ಗಿಕ ವರದಾನವಾಗಿದೆ ಎಂದು ತಿಳಿಸಿದರು. ಉಡಾನ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾದ ದ್ವಿತೀಯ ಮತ್ತು ತೃತೀಯ ಹಂತದ ನಗರಗಳ ವಿಮಾನ ನಿಲ್ದಾಣಗಳನ್ನು ಈ ಮಾದರಿಯ ಮೂಲಕ ಅಂತಾರಾಷ್ಟ್ರೀಯ ತಾಣಗಳಿಗೆ ಸುಲಭವಾಗಿ ಸಂಪರ್ಕಿಸಬಹುದು. ಇದರಿಂದ ಪ್ರಯಾಣದ ಸಮಯ ಉಳಿತಾಯವಾಗುವುದಲ್ಲದೆ ಈಗಾಗಲೇ ಇರುವ ಮೂಲಸೌಕರ್ಯಗಳ ಗರಿಷ್ಠ ಬಳಕೆ ಸಾಧ್ಯವಾಗುತ್ತದೆ ಎಂದರು. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಮಹತ್ವದ ವಿಶೇಷ ಸಂಪುಟ ಸಭೆ ನಡೆಯಲಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ತೀರ್ಮಾನಕ್ಕೆ ಬರಲಾಗುತ್ತದೆಯೋ ಅಥವಾ ಮತ್ತೆ ಗೊಂದಲ ಮುಂದುವರಿಯಲಿದೆಯಾ ಎಂಬ ಕುತೂಹಲ ಕೆರಳಿಸಿದೆ. ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ತೀರ್ಮಾನಿಸಿದೆ. 17% ಎಸ್ಸಿ ಒಳ ಮೀಸಲಾತಿ ಅನ್ವಯ ಎಸ್ಸಿಯನ್ನು ಎ, ಬಿ ಮತ್ತು ಸಿ ಎಂದು 3 ವರ್ಗೀಕರಣ ಮಾಡಲಾಗಿದೆ. ಅದರಂತೆ ಎ ಗುಂಪಿಗೆ 6%, ಬಿ ಗುಂಪಿಗೆ 6% ಮತ್ತು ಸಿ ಗುಂಪಿಗೆ 5% ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನ 50% ಒಟ್ಟು ಮೀಸಲಾತಿಯ ಮಿತಿಯಿಂದಾಗಿ ರಾಜ್ಯದಲ್ಲಿ ಎಸ್ಸಿಗೆ 17% ಅಡಿ ಒಳ ಮೀಸಲಾತಿ ನೀಡಲು ಸಾಧ್ಯವಾಗುತ್ತಿಲ್ಲ. 17% ಒಳ ಮೀಸಲಾತಿ ನೀಡಿದರೆ ಒಟ್ಟು ಮೀಸಲಾತಿಯ ಪ್ರಮಾಣ ರಾಜ್ಯದಲ್ಲಿ 56%ಕ್ಕೆ ಹೆಚ್ಚಳವಾಗಲಿದೆ. ಅದಕ್ಕೆ ಕಾನೂನು ತೊಡಕು ಇದೆ. ಹೀಗಾಗಿ ಇದೀಗ 50% ಮಿತಿಯೊಳಗೆ ಬರುವಂತೆ ಈ ಹಿಂದಿನ 15% ಎಸ್ಸಿ ಮೀಸಲಾತಿಯೊಳಗೆ ಒಳ ಮೀಸಲಾತಿ ನೀಡುವ ಅನಿವಾರ್ಯತೆಗೆ ರಾಜ್ಯ ಸರ್ಕಾರ ಒಳಗಾಗಿದೆ. 15% ಮೀಸಲಾತಿಯೊಳಗೆ ಯಾವ ಪ್ರಮಾಣದಲ್ಲಿ ಒಳ ಮೀಸಲಾತಿ ರೋಸ್ಟರ್ ಬಿಂದು ನೀಡಬೇಕು ಎಂಬ ಗೊಂದಲ ರಾಜ್ಯ ಸರ್ಕಾರಕ್ಕಿದೆ. 3 ಗುಂಪುಗಳಿಗೆ ಅನ್ಯಾಯವಾಗದಂತಹ ಒಪ್ಪಿತ ತೀರ್ಮಾನ ಕೈಗೊಳ್ಳಬೇಕಿದೆ. ಮುಂದೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದರೆ ಯಾವುದೇ ರೀತಿಯಲ್ಲಿ ಪೆಟ್ಟು ಬೀಳದಂತೆ ಸಂವಿಧಾನಾತ್ಮಕವಾಗಿ ಭದ್ರಪಡಿಸಬೇಕು. ಹೀಗಾಗಿ ಇಂದಿನ ಸಭೆಯಲ್ಲಿ ಯಾವ ತೀರ್ಮಾನ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ನಗರ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಿನ್ನೆ ವಿಶ್ವ ಪುಸ್ತಕ ಹಾಗೂ ಕೃತಿ ಸ್ವಾಮ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರ ಕೇಂದ್ರ ಗ್ರಂಥಾಲಯ ಹಾಗೂ ಬಾಲ್ಯ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಮಂಜುನಾಥ್ ಬಿ, ಸಹಾಯಕ ನಿರ್ದೇಶಕ ರಮೇಶ್ ಹೆಚ್ವಿ, ರಮೇಶ್ ನರ್ಸಯ್ಯ, ಸೌಮ್ಯ ಎಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಿತೀಶ್ ಪಾಟೀಲ್, ಮೈಸೂರಿನ ಕೇಂದ್ರ ಗ್ರಂಥಾಲಯದಲ್ಲಿ ಉತ್ತಮ ಓದುವ ವಾತಾವರಣವಿದ್ದು ಇಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ಲಭ್ಯವಿವೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಇದು ವರದಾನವಾಗಿದೆ ಎಂದರು. ಇಲ್ಲಿಯ ಒಳ್ಳೆಯ ವಾತಾವರಣದಲ್ಲಿ ಪುಸ್ತಕಗಳನ್ನು ಓದಿ ತಾವು ತಮ್ಮ ಜೀವನದಲ್ಲಿ ಒಂದು ಗರಿಷ್ಠ ಮಟ್ಟಕ್ಕೆ ತಾವು ತಲುಪಬಹುದು. ಸರ್ಕಾರಿ ಕೆಲಸಗಳನ್ನು ಕೂಡ ತಾವು ಪಡೆಯಬಹುದು, ಅಥವಾ ತಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಾವು ಏನು ಮಾಡಬೇಕು ಅಂತ ಇದ್ದೀರಿ ಎಲ್ಲನೂ ಕೂಡ ಈ ಒಂದು ಉತ್ತಮ ವಾತಾವರಣ ಇಲ್ಲಿ ನಿಮಗೆ ದೊರೆಯುತ್ತೆ. ಇದರ ಒಂದು ಸದಾವಕಾಶ ಎಲ್ಲರೂ ಪಡಿಬೇಕು ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಬಾಲ್ಯ ಫೌಂಡೇಶನ್ ಅಧ್ಯಕ್ಷ ಅನಿಲ್ ಕೆಎಸ್, ವಿದ್ಯಾರ್ಥಿಗಳು 1 ವರ್ಷದ ನಂತರ ನೋಟ್ಬುಕ್ನಲ್ಲಿ ಬಳಸದೆ ಉಳಿಸಿದ ಖಾಲಿ ಹಾಳೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಬೈಂಡಿಂಗ್ ಮಾಡುವ ಮೂಲಕ ಹೊಸ ನೋಟ್ಬುಕ್ ತಯಾರು ಮಾಡಲಾಗುತ್ತದೆ. ಈ ಪುಸ್ತಕಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು.
ಅದರಲ್ಲಿ ಯಾವುದು ಬ್ಲೂ ರೇಸು ಆ ರೇಸು ಈ ರೇಸು ಏನೂ ನಮಗೆ ಎಫೆಕ್ಟ್ ಆಗಲ್ಲ. ಹಾಗಾಗಿ ಅತಿ ಹೆಚ್ಚಿನ ನಾವು ಪುಸ್ತಕ ಓದುವ ಒಂದು ಹವ್ಯಾಸಗಳಿಟ್ಕೊಂಡ್ರೆ ನಾವೊಂದು ಸದೃಢವಾದ ಸಮಾಜ ಕಟ್ಟಕ್ಕೆ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರಕಾಶಕರ ಸಂಘ ಆಯೋಜಿಸಿದ್ದ ವಿಶ್ವ ಪುಸ್ತಕ ಹಾಗೂ ಕೃತಿ ಸ್ವಾಮ್ಯ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಪುಸ್ತಕ ವಿನ್ಯಾಸಕ್ಕಾಗಿ ಜಿ ಅರುಣ್ ಕುಮಾರ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಇದಲ್ಲದೆ ಮುದ್ರಣಕ್ಕಾಗಿ ಎಂ ವೆಂಕಟೇಶ್, ಪರಿಚಾರಿಕೆಯಲ್ಲಿ ಎಚ್ ಎ ಪುರುಷೋತ್ತಮರಾವ್ ಹಾಗೂ ವಿಜಯಲಕ್ಷ್ಮಿ ಕತ್ತಿ ಅವರು ಗೌರವವನ್ನು ಸ್ವೀಕರಿಸಿದರು. ಇಂದು ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ವರನಟ ಸರಸ್ವತಿ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನ. 5 ದಶಕಗಳ ಕಾಲ ಬೆಳ್ಳಿತೆರೆಯನ್ನು ಆಳಿದ ಆ ಮಹಾನ್ ಚೇತನ ಇಂದು ನಮ್ಮೊಂದಿಗಿಲ್ಲದಿದ್ದರೂ ಪ್ರತಿಯೊಬ್ಬ ಕನ್ನಡಿಗನ ಉಸಿರಿನಲ್ಲಿ ಅಣ್ಣಾವರು ಅಜರಾಮರ. ನಟ ಸಾರ್ವಭೌಮ ಗಾನ ಗಂಧರ್ವನ ಈ ಐತಿಹಾಸಿಕ ಪಯಣದ ಒಂದು ವರದಿ. ಸಿನಿಮಾ ಎಂಬ ಮಾಯಲೋಕಕ್ಕೆ ಬೇಡರ ಕಣ್ಣಪ್ಪನಾಗಿ ಪಾದಾರ್ಪಣೆ ಮಾಡಿದವರು ಮುತ್ತುರಾಜು. ಮೊದಲ ಚಿತ್ರದಲ್ಲೇ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದ ಈ ನಟ ಮುಂದೆ ಇಡೀ ಚಿತ್ರರಂಗದ ಕಣ್ಣಾದರು. ಸತ್ಯ ಹರಿಶ್ಚಂದ್ರ, ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ ಚಿತ್ರಗಳ ಮೂಲಕ ಪೌರಾಣಿಕ ಪಾತ್ರಗಳಿಗೆ ಜೀವ ತುಂಬಿದರು. ಪೌರಾಣಿಕವಷ್ಟೇ ಅಲ್ಲ, ಬಬ್ರುವಾಹನನ ವೀರಾವೇಶ, ಕವಿರತ್ನ ಕಾಳಿದಾಸನ ಸಾಹಿತ್ಯಿಕ ವೈಭವ ಇಂದಿಗೂ ವಿಶ್ವ ದಾಖಲೆ. ರಾಜ್ಕುಮಾರ್ ಕೇವಲ ನಟನಾಗಿ ಉಳಿಯಲಿಲ್ಲ, ಅವರು ಸಮಾಜದ ಕನ್ನಡಿಯಾದರು. 70ರಿಂದ 90ರ ದಶಕದವರೆಗೆ ರಾಜ್ಕುಮಾರ್ ಕೇವಲ ನಟನಾಗಿ ಉಳಿಯಲಿಲ್ಲ, ಅವರು ಸಮಾಜದ ಕನ್ನಡಿಯಾದರು. 70ರಿಂದ 90ರ ದಶಕದವರೆಗೆ ಅವರ ಚಿತ್ರಗಳು ಜನರ ಜೀವನಾಡಿಯಾದವು. ಬಂಗಾರದ ಮನುಷ್ಯ ಚಿತ್ರದ ರಾಜೀವನ ಪಾತ್ರ ನೋಡಿ ಸಾವಿರಾರು ಯುವಕರು ಹಳ್ಳಿಗಳಿಗೆ ಮರಳಿ ಕೃಷಿ ಆರಂಭಿಸಿದ್ದು ಇತಿಹಾಸ. ಕಸ್ತೂರಿ ನಿವಾಸದ ದಾನಗುಣ, ಭಾಗ್ಯವಂತರು ಚಿತ್ರದ ಮುಗ್ಧತೆ, ಜೀವನ ಚೈತ್ರದ ಬದುಕಿನ ಸಾರ ಕನ್ನಡಿಗರಿಗೆ ಪಾಠವಾಯಿತು. ಬದುಕಿದ್ದಷ್ಟು ದಿನವೂ ಆದರ್ಶದ ನೆಲೆಯಲ್ಲಿಯೇ ಜೀವನ ಸಾಗಿಸಿ ನಾಯಕ ನಟನಾಗಿ ಮಾತ್ರವಲ್ಲದೆ ಅದ್ಭುತ ಗಾಯಕನಾಗಿಯೂ ರಾಜ್ಕುಮಾರ್ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದರು. ಪಿ.ಬಿ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೊಳಗುತ್ತಿದ್ದ ರಾಜ್ಕುಮಾರ್ ಮುಂದೆ ಸ್ವತಃ ಹಾಡಲು ಶುರು ಮಾಡಿದಾಗ ಗಾನಗಂಧರ್ವನಾಗಿ ಹೊರಹೊಮ್ಮಿದರು. ಕನ್ನಡ ನೆಲ, ಜಲ ಮತ್ತು ಭಾಷೆಯ ವಿಷಯ ಬಂದಾಗ ರಾಜ್ಕುಮಾರ್ ಸಿಂಹದಂತೆ ಗರ್ಜಿಸಿದರು. ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದು ಕನ್ನಡಿಗರ ಮನಗೆದ್ದರು. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ನಾನು ಮೇಲೆ ಬಂದಿದ್ದು ನಿಮ್ಮಿಂದ ಎಂದು ಅಭಿಮಾನಿಗಳನ್ನೇ ದೇವರು ಎಂದು ಕರೆದ ಮಹಾ ಮಾನವತಾವಾದಿಯಾಗಿದ್ದಾರೆ. ಶಂಕರ್ ಗುರು ಚಿತ್ರದ ತ್ರಿಪಾತ್ರ ಅಭಿನಯವಿರಲಿ, ಜೇಡರ ಬಲೆಯ ಗೂಢಚಾರನ ಸಾಹಸವಿರಲಿ, ಪ್ರತಿ ಪಾತ್ರಕ್ಕೂ ರಾಜ್ ಅನ್ವರ್ಥನಾಮವಾದರು. ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಹೀಗೆ ಬಿರುದುಗಳ ಪಟ್ಟಿಯೇ ದೊಡ್ಡದಿದೆ. ರಾಜ್ಕುಮಾರ್ ಅವರ ಜೀವನದಲ್ಲಿ ಎದುರಾದ ಅತ್ಯಂತ ದೊಡ್ಡ ಸವಾಲು ಅಂದರೆ ಅದು ಕಾಡುಗಳ್ಳ ವೀರಪ್ಪನ್ನಿಂದಾದ ಅಪಹರಣ. 2000 ಸಾಲಿನ ಜುಲೈ 30ರಂದು ಗಾಜನೂರಿನ ಫಾರ್ಮ್ ಹೌಸ್ನಿಂದ ಅಪಹರಿಸಿದಾಗ ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. 108 ದಿನಗಳ ಕಾಲ ದಟ್ಟಾರಣ್ಯದಲ್ಲಿ ಬಂಧಿಯಾಗಿದ್ದರೂ ಎದೆಗುಂದಲಿಲ್ಲ. ಬದಲಿಗೆ ಅಲ್ಲಿಯೂ ತಮ್ಮ ಸರಳತೆ ಮತ್ತು ವ್ಯಕ್ತಿತ್ವದಿಂದ ಅಪಹರಣಕಾರರನ್ನೇ ಮಂತ್ರಮುಗ್ಧಗೊಳಿಸಿದ್ದರು. ರಾಜ್ಕುಮಾರ್ ಕಾಡಿನಲ್ಲಿದ್ದಾಗ ನಾಡಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂದು ಅವರು ಕಳಿಸಿದ ಆಡಿಯೋ ಸಂದೇಶಗಳು ಅವರ ಶಾಂತಿ ಪ್ರಿಯತೆಗೆ ಸಾಕ್ಷಿಯಾಗಿದೆ. ಮರಳಿ ಬಂದಾಗಲೂ ವೀರಪ್ಪನ್ ಬಗ್ಗೆ ದ್ವೇಷ ಕಾರದೆ ಅವನು ಮನುಷ್ಯ ಎಂಬಂತೆ ವರ್ತಿಸಿದ ರಾಜ್ಕುಮಾರ್ ನಿಜ ಅರ್ಥದಲ್ಲಿ ದೇವತಾ ಮನುಷ್ಯ ಎನಿಸಿಕೊಂಡರು. ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕೇವಲ ಹೆಸರಲ್ಲ,
ಅದೊಂದು ಸಂಸ್ಕೃತಿ, ಕನ್ನಡಿಗರ ಅಸ್ಮಿತೆ. ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರ ಆದರ್ಶಗಳು ಮತ್ತು ಸಿನಿಮಾಗಳು ನಮ್ಮನ್ನು ಸದಾ ಮುನ್ನಡೆಸುತ್ತವೆ. ಅಣ್ಣ ಅವರು ಮತ್ತೊಮ್ಮೆ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿ ಬರಲಿ ಎಂಬುದು ಕೋಟ್ಯಾಂತರ ಕನ್ನಡಿಗರ ಹಾರೈಕೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಂಡ್ಯದಲ್ಲಿ ನಿನ್ನೆ ಆಯೋಜಿಸಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಕರ್ನಾಟಕ ಸಂಘ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಜೈ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ನಾರಾಯಣಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಕುಮಾರ್ ಗಂಗೆಯನ್ನು ಭೂಮಿಗೆ ತರಲು ಭಗೀರಥ ಮಹರ್ಷಿಗಳು ನಡೆಸಿದ ನಿರಂತರ ಹೋರಾಟ ಮತ್ತು ಅವರ ಅಚಲ ಶ್ರಮ ನಮಗೆಲ್ಲರಿಗೂ ಆದರ್ಶ. ಇಂದು ನಾವು ಎದುರಿಸುತ್ತಿರುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಜಲ ಸಂರಕ್ಷಣೆ ಅತ್ಯಗತ್ಯ ಎಂದರು. ಉದಾಹರಣೆ ಭಗೀರಥ ಮಹರ್ಷಿಗಳು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಾವೆಲ್ಲರೂ ಕೂಡ ಭಗೀರಥ ಮಹರ್ಷಿಗಳ ಒಂದು ಏನು ಚಿಂತನೆ ಇದೆ, ಅವರ ಸಾಧನೆ ಇದೆ, ನಮ್ಮ ಮಕ್ಕಳಿಗೆ ತಿಳಿಸುವಂತ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಇವತ್ತು ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಸಚಿನ್ ಚಲುವರಾಯಸ್ವಾಮಿ, ಭಗೀರಥರು ಯುವಜನತೆಗೆ ಸದಾ ಸ್ಫೂರ್ತಿ ಎಂದರು. ನಮ್ಮ ಪ್ರಯತ್ನ, ನಾವೇನು ಗುರಿ ಇಟ್ಟಿರ್ತೀವಿ ಆ ಗುರಿ ಮುಟ್ಟೋವರೆಗೂ ನಮ್ಮ ಪ್ರಯತ್ನ ನಿಲ್ಲಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಹಾಗೂ ಯುವಜನತೆಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಧನ್ಯವಾದಗಳು. ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಮಹನೀಯರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಎಂದರು. ಅಂದರೆ ನಿರಂತರವಾದಂಥ ಪಟ್ಟು ಹಿಡಿದು ಮಾಡುವಂಥ ಕೆಲಸಕ್ಕೆ ನಾವು ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಸಾಧ್ಯವಾಗಿಸ್ತಕ್ಕಂಥ, ಗಂಗೆಯನ್ನು ಭೂಮಿಗೆ ತರ್ತಕ್ಕಂಥದ್ದು ಅಸಾಧ್ಯ ಅಂತಂದಾಗ ಅದನ್ನು ಸಾಧ್ಯವಾಗಿಸಿದಂಥ ವ್ಯಕ್ತಿ ಅನ್ನುವಂಥ ಮಾತು. ನಾರಾಯಣಗೌಡ, ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಸಂಕಲ್ಪವನ್ನು ನಾವು ಮಾಡಬೇಕು ಎಂದು ತಿಳಿಸಿದರು. ಮಾಡಿಕೊಂಡು ಅವರ ಆದರ್ಶಗಳನ್ನು ನಾವು ಈ ಜೀವನದಲ್ಲಿ ಉಪಯೋಗಿಸ್ಕೊಳ್ತೀವಲ್ಲ, ಅದು ನಿಜವಾದ ನಮ್ಮ ಜೀವನ. ಹಾಗಾಗಿ ನಮ್ಮ ಏನು ಗಂಗೆ ಅಂದ್ರೆ ನಾವು ಯಾವುದಕ್ಕೆ ಬೇಕಾಗಿಲ್ಲ ಗಂಗೆ. ಇವತ್ತು ಏನೋ ಅಲ್ಲಿ 60,000 ಮಕ್ಕಳು ಕೃಷಿಯ ಶಾಪದಿಂದ ಭಸ್ಮವಾದಾಗ ಅವತ್ತು ಸಂಕಲ್ಪ ಮಾಡಿದ್ದು ಭಗೀರಥ. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕ ಡಾಕ್ಟರ್ ಪಿ ಸಿದ್ದರಾಮು ಭಗೀರಥ ಶ್ರೀಗಳ ಜೀವನಗಾಥೆ ಹಾಗೂ ಅವರ ಸಾಧನೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ತಪಸ್ಸಿನಲ್ಲಿ ಮಾಡಬೇಕಾದ್ರೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನಿಸರ್ಗ ಚಕ್ರವರ್ತಿ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಹೊರಬೇಕು ಅಂತ ಹೇಳ್ತಾರೆ. ಅಂಚೆ ಕಚೇರಿಯ ಸೇವೆಗಳು ಮತ್ತಷ್ಟು ಜನಸ್ನೇಹಿಯಾಗಿದ್ದು ಸುಧಾರಣೆಯತ್ತ ಹೆಜ್ಜೆ ಇಟ್ಟಿವೆ. ಮಂಗಳೂರಿನ ಸೂರತ್ಕಲ್ನಲ್ಲಿರುವ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಕರ್ನಾಟಕ NITK ಕ್ಯಾಂಪಸ್ನ ಹೊಸ ಅಂಚೆ ಕಚೇರಿಗೆ ಕಾಲಿಟ್ಟರೆ ನೀವು ಯಾವುದೋ ಕಾರ್ಪೊರೇಟ್ ಕಚೇರಿಗೆ ಬಂದ ಅನುಭವವಾಗುತ್ತದೆ. ಅದೇ ಭಾರತೀಯ ಅಂಚೆ ಇಲಾಖೆಯ ಹೊಸ ಅವತಾರ ಝೆನ್ಜಿ ಪೋಸ್ಟ್ ಆಫೀಸ್. ಈ ಕುರಿತು ಒಂದು ವರದಿ. ಯುವ ಪೀಳಿಗೆಯನ್ನು ಸೆಳೆಯಲು ಭಾರತೀಯ ಅಂಚೆ ಇಲಾಖೆ ದೇಶಾದ್ಯಂತ ಕ್ರಾಂತಿಕಾರಿ ಬದಲಾವಣೆ ತರುತ್ತಿದೆ. ರಾಜ್ಯದ 4ನೇ ಹಾಗೂ ದಕ್ಷಿಣ ಕರ್ನಾಟಕದ ಪ್ರಥಮ ಝೆನ್ಜಿ ಅಂಚೆ ಕಚೇರಿ ಮಂಗಳೂರಿನಲ್ಲಿ ಆರಂಭಗೊಂಡಿದೆ. ಗ್ರಾಹಕರು ಸಿಬ್ಬಂದಿಗಾಗಿ ಕಾಯುವ ಕಿರಿಕಿರಿ ಇಲ್ಲದೆ ತಾವೇ ಪಾರ್ಸಲ್ ಮತ್ತು ಪತ್ರಗಳನ್ನು ಬುಕ್ ಮಾಡಬಹುದಾದ ಸೆಲ್ಫ್ ಬುಕಿಂಗ್ ಕಿಯೋಸ್ಕ್ ಇಲ್ಲಿನ ವಿಶೇಷತೆ. ಅಂಚೆ ಕಚೇರಿ ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿದ್ದು ಕುಳಿತುಕೊಳ್ಳಲು ಆರಾಮದಾಯಕ ಸೋಫಾಗಳ ವ್ಯವಸ್ಥೆ ಮಾಡಲಾಗಿದೆ. ಗೋಡೆಗಳ ಮೇಲೆ NITK ವಿದ್ಯಾರ್ಥಿಗಳೇ ಬಿಡಿಸಿರುವ ಕಲಾತ್ಮಕ ಚಿತ್ರಗಳು ಕಚೇರಿಗೆ ಹೊಸ ಮೆರುಗು ನೀಡುತ್ತಿವೆ.
ದೂರದರ್ಶನದೊಂದಿಗೆ ಪಂಜಾಬ್ ಮೂಲದ ವಿದ್ಯಾರ್ಥಿ ಮನ್ರಾಜ್, ಇಲ್ಲಿ ಕೇವಲ ಅಂಚೆ ಕೆಲಸವಷ್ಟೇ ಅಲ್ಲ, ಓದಲು ಪುಸ್ತಕಗಳು ಲಭ್ಯವಿದೆ, ಸಣ್ಣ ಪುಟ್ಟ ಗೇಮ್ಸ್ಗಳು ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉಚಿತ ವೈಫೈ ಮತ್ತು ಕಾಫಿ ಟೀ ಸೌಲಭ್ಯಗಳಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. पोस्ट ऑफिस बहुत अच्छा है. हम लोग जब भी बोर होते हैं हम लोग सारे फ्रेंड्स यहीं पे आते हैं, गेम्स खेलते हैं, फ्री की कॉफ़ी पीते हैं. एंड इवन पोस्ट करने के लिए बहुत अच्छा है बिकॉज मैं मेरे डॉक्यूमेंट घर पे भेजने होते हैं तो मेरे को लाइन में खड़ा नहीं होना पड़ता है. जस्ट हैव द मशीन, मैं मशीन पे डालता हूँ खुद ही एंड आई कैन जस्ट पोस्ट. एंड यहाँ पे जब तक मेरा चल रहा है मैं एसी में बैठ के गेम्स खेल लेता हूँ एंड पोस्ट तो काम जल्दी हो ही जाता है. बाकी it's more of a hangout spot than a post office. ಬೆಂಗಳೂರಿನ ವಿದ್ಯಾರ್ಥಿ ಕಲ್ಯಾಣ್, ಅಂಚೆ ಕಚೇರಿ ಕಾರ್ಪೊರೇಟ್ ಮಾದರಿಯಲ್ಲಿ ಪರಿವರ್ತನೆಗೊಂಡಿರುವುದು ನಿಜಕ್ಕೂ ಸಂತಸದ ಸುದ್ದಿ ಎಂದರು. ತುಂಬ ಚೇಂಜಸ್ ಇದೆ. ಫಸ್ಟ್ ಟೈಮ್ ನಾನು ಕಾಲೇಜಿಗೆ ಬಂದಿರುವಾಗ ಒಂಥರ ಹಳೆ ಬಿಲ್ಡಿಂಗ್ ಥರ ಇರೋದು, ಇವಾಗ ಆಲ್ಮೋಸ್ಟ್ ಒಂಥರ ಕಾರ್ಪೊರೇಟ್ ಸ್ಟೈಲಲ್ಲಿ ಆಗಿದೆ. ಇಂಥವೆಲ್ಲ ನಾವು ಬೇಸಿಕಲಿ ಕಂಪನೀಸಲ್ಲೇ ನೋಡೋದು. ಇಲ್ಲಿ ಸ್ಟೂಡೆಂಟ್ಗೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ. ಗ್ರಾಹಕರಾದ ಮಾಧವ, ಸಾಂಪ್ರದಾಯಿಕ ಅಂಚೆ ಕಚೇರಿ ಸ್ವರೂಪ ಬದಲಾಗಿ ನವೀಕೃತ ಕಚೇರಿ ಆಕರ್ಷಣೀಯವಾಗಿದೆ. ಇಲ್ಲಿನ ವಾತಾವರಣ ಮುದ ನೀಡುತ್ತಿದೆ ಎಂದು ತಿಳಿಸಿದರು. ಈಗ ತುಂಬ ಎಲ್ಲ ಆರಾಮ ಇದೆ. ಇದು ಮತ್ತೆ ನಮಗೆ AC ಆಗಿದೆ, ಒಳ್ಳೆ ಯೂಸ್ಫುಲ್. ಈ ಸೆಕೆಗಾಲದಲ್ಲಿ ಚೆನ್ನಾಗಿದೆ. ಮೊದಲೆಲ್ಲ ಲೈನ್ ಅದು ಇದೆಲ್ಲ ತುಂಬ ಪ್ರಾಬ್ಲಮ್, ಈಗ ಕ್ಲೀನ್ ಆಗಿದೆ. ಮಂಗಳೂರು ಉತ್ತರ ವಲಯದ ಅಂಚೆ ಇಲಾಖೆಯ ಇನ್ಸ್ಪೆಕ್ಟರ್ ಪ್ರದೀಪ್ ಭಂಡಾರಿ, ಯುವಜನತೆಗೆ ಅಂಚೆ ಸೇವೆಗಳನ್ನು ಹತ್ತಿರವಾಗಿಸಲು ಈ ಝೆನ್-ಜಿ ಪರಿಕಲ್ಪನೆ ರೂಪಿಸಲಾಗಿದ್ದು, ಆಧಾರ್ ವಿಶಿಷ್ಟ ಗುರುತಿನ ಸೇವೆಯಿಂದ ಆರಂಭಿಸಿ ಪಾರ್ಸಲ್ ಬುಕಿಂಗ್ವರೆಗೆ ಎಲ್ಲವನ್ನೂ ಹೈಟೆಕ್ಗೊಳಿಸಲಾಗಿದೆ. ಸಾಂಪ್ರದಾಯಿಕ ಅಂಚೆ ಪದ್ಧತಿಯನ್ನು ಆಧುನಿಕತೆಯ ಝೆನ್-ಜಿ ತಂತ್ರಜ್ಞಾನದೊಂದಿಗೆ ಬೆಸೆಯಲಾಗಿದೆ ಎಂದು ವಿವರಿಸಿದರು. ಇಲ್ಲಿ ಸೆಲ್ಫ್ ಬುಕಿಂಗ್ ಕಿಯಾಸ್ಕ್ ಇದೆ. ಸೊ ಸ್ಟೂಡೆಂಟ್ಗಳು ಲೈನ್ ನಿಲ್ಲುವ ಅವಶ್ಯಕತೆ ಇಲ್ಲ. ಅವರಿಗೆ ಅವರ ಪಾರ್ಸೆಲ್ಗಳನ್ನು ಅಥವಾ ಲೆಟರ್ಗಳನ್ನು ಅವರಾಗೆ ಖುದ್ದಾಗಿ ಅವರ ಮೊಬೈಲ್ ನಂಬರ್ ಮುಖಾಂತರ ಅವ್ರು ಬುಕ್ ಮಾಡಿ ಡಿಜಿಟಲ್ ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಡಿಜಿಟಲ್ ಪೇಮೆಂಟ್ಗೆ ನಾವು ಇಲ್ಲಿ ಒತ್ತು ಕೊಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಅಂಚೆ ಕಚೇರಿಗಳು ಜನಾಕರ್ಷಣೆಯ ಕೇಂದ್ರಗಳಾಗುತ್ತಿದ್ದು, ಉತ್ತಮ ಸೇವೆಯೊಂದಿಗೆ ಮತ್ತಷ್ಟು ಹತ್ತಿರವಾಗುತ್ತಿವೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರದ BGS ಆಂಗ್ಲ ಶಾಲೆಯ ಹಲವು ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸನ್ಮಾನಿಸಿದರು. ಇದೇ ಶಾಲೆಯ ವಿದ್ಯಾರ್ಥಿಗಳಾದ PS ಸುಫಿಯಾ 625ಕ್ಕೆ 622, ಧನುಶ್ರೀ C 621, ವಿಕಾಸ್ HM 621, ವಿಜಯಾದಿತ್ಯ KR 620 ಅಂಕ ಗಳಿಸುವ ಮೂಲಕ ಶಾಲೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆಯನ್ನು ಗುರುತಿಸಿ ಸ್ವಾಮೀಜಿಯವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ನಿರ್ಮಲಾನಂದನಾಥ ಸ್ವಾಮೀಜಿ, ಶಿಸ್ತು ಮತ್ತು ಪರಿಶ್ರಮದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂತಹ ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದು ಪ್ರಶಂಸಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ, ರೈತರ ಆರ್ಥಿಕ ಸುಧಾರಣೆಗೆ ಒತ್ತು, ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿಸಲು ಬದ್ಧ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಂಚಾಯತ್ ವ್ಯವಸ್ಥೆ ಪ್ರಜಾಪ್ರಭುತ್ವದ ಪ್ರಬಲ ಸ್ತಂಭ, ಗ್ರಾಮ ಮಟ್ಟದ ನಿರ್ಧಾರಗಳಲ್ಲಿ ಜನರ ಧ್ವನಿ ಮುಖ್ಯ, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್. ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂ ಮಾದರಿಯ ಒತ್ತುವರಿ ತೆರವು ಅಭಿಯಾನ, ಧಾರ್ಮಿಕ ಹಬ್ಬಗಳಿಗೆ ಮುಕ್ತ ಅವಕಾಶ, ಸಚಿವ ಅಮಿತ್ ಶಾ. ಹಾಗೂ ಒಳ ಮೀಸಲಾತಿ ಗೊಂದಲಕ್ಕೆ ಪರಿಹಾರ ಸಾಧ್ಯತೆ, ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ನಿರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್, X ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.